ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಪರಮಗೀತೆ 5ನೇ ಅಧ್ಯಾಯ 10ನೇ ವಾಕ್ಯ. ನನ್ನ ನಲ್ಲನು ಬಿಳುಪು ಕೆಂಪು ಬಣ್ಣ ಉಳ್ಳವನು, ಅವನು 10,000 ಜನರಲ್ಲಿ ಧ್ವಜಪ್ರಿಯನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನನ್ನ ನಳ್ಳನು ಬಿಳುಪು ಕೆಂಪು ಬಣ್ಣ ಉಳ್ಳವನು, ಅವನು 10,000 ಜನರಲ್ಲಿ ಧ್ವಜಪ್ರಿಯನು. ಪ್ರಿಯರೇ, ಈ ಒಂದು ವಾಕ್ಯವನ್ನ ನಾವು ತಮಿಳ್ ಬೈಬಲಲ್ಲಿ ಓದುವುದಾದ್ರೆ, ಎನ್ நேசர் வெண்ணையும் சிவப்புமானவர் 10,000 பேர்களில் சிறந்தவர் ಅಂತ ಹೇಳಿ ಬರೆಯಲ್ಪಟ್ಟಿದೆ. ಅಂದರೆ 10,000 ಜನಗಳಲ್ಲಿ ಆತನು ಸುಂದರನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯವನ್ನ ನಾವು ಇವತ್ತಿನ ದಿವಸದಲ್ಲಿ ಯಾಕೆ ಓದ್ತಾ ಇದ್ದೀವಿ ಅಥವಾ ಯಾಕೆ ಕೇಳ್ತಾ ಇದ್ದೀವಿ ಎಂಬುದಾಗಿ ಅನೇಕರು ಆಲೋಚನೆ ಮಾಡ್ತಾ ಇರಬಹುದು. ನಿಜವಾಗಿ ಹೇಳಬೇಕಾದ್ರೆ ಆತನು 10,000 ಜನಗಳಲ್ಲಿ ಆತನು ಅತಿ ಪ್ರಿಯನು, ಆತನು ಅತಿ ಸುಂದರನು. ಆತನ ಸುಂದರತೆ ಬಗ್ಗೆ ನಾನು ಹೇಳೋದಾದ್ರೆ, ಆತನ ದೇಹದ ಸೌಂದರ್ಯವನ್ನ ಕುರಿತಾಗಿ ನಾನು ಮಾತನಾಡ್ತಾ ಇಲ್ಲ. ಬದಲಾಗಿ ಆತನು ದೇಹದಲ್ಲಿಯೂ ಸೌಂದರ್ಯವಾಗಿದ್ದನು, ಬದಲಾಗಿ ಆತನು ಯಾವುದರಲ್ಲೆಲ್ಲ ಸೌಂದರ್ಯವಾದನಾಗಿದ್ದನು ಎಂಬುದಾಗಿ ನಾವು ಗಮನಿಸಬೇಕು. ಯೇಸು ಕ್ರಿಸ್ತನು ನಿಜವಾಗಿಯೂ ಸುಂದರವುಳ್ಳವನಾಗಿದ್ದನು. ಆತನು ಎಲ್ಲಾ ವಿಷಯಗಳಲ್ಲಿಯೂ ಸುಂದರವುಳ್ಳವನೇ. ಯಾವ ವಿಷಯಗಳಲ್ಲಿ ಆತನು ಸುಂದರವುಳ್ಳವನು ಎಂಬುದಾಗಿ ನಾವು ಗಮನಿಸುವುದಾದ್ರೆ, ಆತನು ಕ್ಷಮಿಸುವುದರಲ್ಲಿ ಸುಂದರವುಳ್ಳವನು. ಆತನು ಎಲ್ಲರಿಗಿಂತಲೂ ಉನ್ನತನು. ಯಾಕೆಂದ್ರೆ ಆತನು ಕ್ಷಮಿಸುವುದರಲ್ಲಿ ಆತನ ಹಾಗೆ ಕ್ಷಮಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆತನು ಅಪ್ಪಿಕೊಳ್ಳುವುದರಲ್ಲಿ ಸುಂದರನು, ಆತನ ಹಾಗೆ ಅಪ್ಪಿಕೊಳ್ಳಲು ಯಾರುವಿಲ್ಲ. ಆತನು ಪ್ರೀತಿಸುವುದರಲ್ಲಿ ಅತಿ ಸುಂದರನು. ಆತನ ಹಾಗೆ ಪ್ರೀತಿಸುವವರು ಈ ಲೋಕದಲ್ಲಿ ಇಲ್ಲವೇ ಇಲ್ಲ. ಅದು ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ನಿಮ್ಮ ಬಂಧು ಮಿತ್ರರಾಗಿರ್ಬೋದು, ನಿಮ್ಮ ಬಳಗಗಳಾಗಿರ್ಬೋದು, ನಿಮ್ಮ ಸ್ನೇಹಿತರು, ಗಂಡ ಹೆಂಡತಿಯರು, ಒಂದು ವೇಳೆ ಪ್ರೀತಿಸುವ ಹುಡುಗ ಹುಡುಗಿಯರು ಯಾರೇ ಆಗಿರ್ಬೋದು, ಆತನ ಪ್ರೀತಿಯ ಮುಂದುಗಡೆ ಯಾವುದೂ ಇಲ್ಲ. ಅದಕ್ಕೆ ಆತನು ಪ್ರೀತಿಸುವುದರಲ್ಲಿಯೂ ಅತಿ ಸುಂದರನು. ಮತ್ತೆ ಆತನು ತನ್ನ ಮಕ್ಕಳನ್ನ ಕರೆಯುವುದರಲ್ಲಿ ಬಹಳ ಸುಂದರನಾಗಿದ್ದಾನೆ. ಎರಡನೇದಾಗಿ ಪ್ರಿಯ ದೇವರ ಮಕ್ಕಳು, ಆತನ ಮಕ್ಕಳಾಗಿ ನಮ್ಮನ್ನ ಆರಿಸ್ಕೊಂಡಿದ್ದಾನಂದ್ರೆ, ಆತನ ಮಕ್ಕಳಾಗಿ ನಮ್ಮನ್ನ ಕರೆಯುವುದರಲ್ಲಿ ಬಹಳ ಸುಂದರವುಳ್ಳವನಾಗಿದ್ದಾನೆ. ಆತನು ಎಲ್ಲಾ ವಿಷಯಗಳಲ್ಲಿಯೂ ಸುಂದರನು. ಕ್ಷಮಿಸುವುದರಲ್ಲಿ ಸುಂದರನು, ಅಪ್ಪಿಕೊಳ್ಳುವುದರಲ್ಲಿ ಸುಂದರನು, ಸೇರಿಸಿಕೊಳ್ಳುವುದರಲ್ಲಿ ಸುಂದರನು, ಕರೆಯುವುದರಲ್ಲಿ ಸುಂದರನು. ಆತನು ಎಲ್ಲಾ ವಿಷಯಗಳಲ್ಲಿ ಸುಂದರನು, ಶ್ರೇಷ್ಠನು ಆಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಾವಿಲ್ಲಿ ದೇವರ ವಾಕ್ಯದಲ್ಲಿ ಗಮನಿಸ್ತಾ ಇದ್ದಾವೆ. ದೇವರ ಆತ್ಮನು ಹೇಳ್ತಾ ಇದ್ದಾನೆ, ಆತನು ಅತಿ ಸುಂದರನು ಎಂಬುದಾಗಿ. ನೋಡ್ರಿ, 10,000 ಜನಗಳಲ್ಲಿ ಆತನು ಸುಂದರನಾಗಿದ್ದಾನಂದ್ರೆ, ನೋಡ್ರಿ, ಇರುವಂತ ಈ ಲೋಕದಲ್ಲಿರುವಂತ ಎಲ್ಲಾ ಸುಂದರವಾಗಿರುವಂತ ಎಲ್ಲರಿಗಿಂತಲೂ ಯೇಸು ಕ್ರಿಸ್ತನು ಸುಂದರವಾಗಿದ್ದಾನೆ. ಯಾಕೆ ಅಂದ್ರೆ ಆತನು ನಿನ್ನನ್ನ ಕ್ಷಮಿಸುವುದರಲ್ಲಿ ಸುಂದರನು. ನಾವೆಷ್ಟೇ ಸಾರಿ ತಪ್ಪುಗಳನ್ನ ಮಾಡಿದ್ರು ಕೂಡ ನಮ್ಮನ್ನು ಕ್ಷಮಿಸುವುದರಲ್ಲಿ. ಆತನು ನಿನ್ನ ಅಪ್ಪಿಕೊಳ್ಳುವುದರಲ್ಲಿ ಬಹಳ ಸುಂದರನು. ಯಾಕಂದ್ರೆ ಆತನು ನಾವು ಏನಾದ್ರೂ ತಪ್ಪು ಮಾಡಿಬಿಟ್ಟು ಆತನ ಹತ್ರ ಹೋಗಿ ಅಪ್ಪಾ ಏಸುವೆ ಅಂತ ಹೇಳಿ ಕರೆಯುವಾಗ, ಅಥವಾ ಏಸಪ್ಪ ಅಂತ ಹೇಳಿ ಕರೆಯುವಾಗ, ಏಸುವನ ನಾಮವನ್ನು ಉಚ್ಚರಿಸುವಾಗ ಆತನು ಅಪ್ಪಿಕೊಳ್ಳುವವನಾಗಿದ್ದಾನೆ. ನಮ್ಮನ್ನ ಮುದ್ದಿಸುವುದರಲ್ಲಿ ಸುಮ್ಮನು. ಆತನು ತಾಯಿಗಿಂತಲೂ ಶ್ರೇಷ್ಠವಾದ ಪ್ರೀತಿಯನ್ನು ತೋರಿಸುವವನು. ಅದಕ್ಕೆ ಆತನ ದೇವ್ರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ತಂದೆ ತಾಯಿ ಮರೆತು ಬಿಟ್ಟರೆ ನಮ್ಮನ್ನು ಸೇರಿಸಿಕೊಳ್ಳುವಿರುವುದಾಗಿ. ಪ್ರಿಯ ದೇವ್ರ ಮಕ್ಕಳೇ, ಈ ಲೋಕದಲ್ಲಿ ಯಾರಿಂದಲೂ ಕೊಡಲಿಕ್ಕಾಗದಂತ ಪ್ರೀತಿ, ಯಾರಿಂದಲೂ ನೀಡಲಾಗದ ಪ್ರೀತಿ, ಅದು ಯೇಸುವಿನ ಪ್ರೀತಿ ಮಾತ್ರವೇ. ಈ ಲೋಕದಲ್ಲಿ ಎಲ್ಲಾ ಪ್ರೀತಿಗಿಂತಲೂ ಬಹಳ ಶ್ರೇಷ್ಠವಾದಂಥ ಪ್ರೀತಿ, ಬಹಳ ಅಮೂಲ್ಯವಾದಂತಹ ಪ್ರೀತಿ, ನಿಷ್ಕಪಟವಾದಂತಹ ಪ್ರೀತಿ, ನಿಷ್ಕಳಮವಾದ ಪ್ರೀತಿ, ಒಂದು ಯಾವುದೇ ಒಂದು ಎದುರ್ನೋಟ ಇಲ್ಲದೆ ಪ್ರೀತಿಸುವ ಪ್ರೀತಿ ಒಂದಿದೆ ಅಂದ್ರೆ ಅದು ಯೇಸು ಕ್ರಿಸ್ತನ ಪ್ರೀತಿ. ಆತನು ಪ್ರೀತಿಸುವುದರಲ್ಲಿ ಅತಿ ಸುಂದರನು, ಆತನು ಕ್ಷಮಿಸುವುದರಲ್ಲಿ ಅತಿ ಸುಂದರನು, ಆತನು ಅಪ್ಪಿಕೊಳ್ಳುವುದರಲ್ಲಿ ಅತಿ ಸುಂದರನು, ಆತನು ನಮ್ಮನ್ನು ಮುದ್ದಿಸುವುದರಲ್ಲಿ ಅತಿ ಸುಂದರನು, ಆತನು ನಮ್ಮನ್ನು ಎಚ್ಚರಿಸುವುದರಲ್ಲಿ ಸುಂದರನು, ಆತನು ನಮ್ಮನ್ನು ನಡೆಸುವ ವಿಧಾನದಲ್ಲಿ ಸುಂದರನು, ಆತನು ನಮ್ಮ ಜೊತೆ ಇರುವಂತಹ ವಿಧಾನಗಳಲ್ಲಿ ಸುಂದರನು, ಆತನು ನಮ್ಮೊಟ್ಟಿಗೆ ಮಾತನಾಡುವ ವಿಧಾನಗಳಲ್ಲಿ ಸುಂದರನು. ಆತನ ವಾಕ್ಯವು ಬಹಳ ಸುಂದರವುಳ್ಳದಾಗಿದೆ. ಆದ್ದರಿಂದ ಪ್ರಿಯದವರು ಮಕ್ಕಳೇ, ನಿಜವಾಗಿಯೂ ಆತನು ಬಹಳ ಸುಂದರವುಳ್ಳವನು. ಈ ಒಂದು ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ.
ಸರ್ವಶಕ್ತನು ಮಹಾಪರಿಶುದ್ಧನ ತಂದೆಯ ದೇವರೇ, ದಿನಕ್ಕಾಗಿ ಸ್ತೋತ್ರಪ್ಪ. ಒಂದು ದಿನದಲ್ಲಿ ಕರ್ತನೆ ನಿನ್ನ ವಾಕ್ಯದ ಮುಖಾಂತರವಾಗಿ ಅಪ್ಪ ನಿನ್ನ ಮಕ್ಕಳನ್ನು ಸಂಧಿಸುವ ಹಾಗೆ ದೇವರೇ ಕೊಟ್ಟಂತ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾವೆ. ಈಗ ಸ್ವಾಮಿ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಸ್ವಾಮಿ, ಹೌದು ಕರ್ತನೆ, ನನ್ನ ನಲ್ಲದು ಬಿಳುಪು ಕೆಂಪು ಬಣ್ಣವುಳ್ಳವನು, ಅವನು 10,000 ಜನಗಳಲ್ಲಿ ಧ್ವಜಪ್ರಿಯನು ಎಂಬುದಾಗಿ ಕರ್ತನೆ ವಾಕ್ಯಗಳ ಮುಖಾಂತರ ಅನೇಕರಿಗೆ ನೀನು ಮಾತನಾಡಿದ ದೈವಿಕ ಕೃಪೆಗಾಗಿ ಸ್ತೋತ್ರ. ವಾಕ್ಯವನ್ನೇ ಕರ್ತನೆ ಅಪ್ಪ ಕೇಳುವ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡ್ರಿ. ಹೌದು ಸ್ವಾಮಿ, ನೀನು ಬಹಳ ಸುಂದರನು ಸ್ವಾಮಿ, ನೀನು ಅತಿ ಸುಂದರನು ಕರ್ತನೆ, ನಿನ್ನ ಪ್ರೀತಿಯು ಬಹಳ ಶ್ರೇಷ್ಠತೆ ಉಳ್ಳದು ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತನ ತಂದೆಯ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.